ಫ್ರೈ ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಫ್ರೈ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಫ್ರೈಗೆ ಒಂದು ಸ್ಪೂನು ಧನಿಯಾ, ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಇಂಚು ಚಕ್ಕೆ, 2 ಏಲಕ್ಕಿ, ಒಂದು 5 ಲವಂಗ, ಒಂದು ಸ್ವಲ್ಪ ಸಾಸಿವೆ, ಉಪ್ಪು, ಒಂದು ಕಾಳು ಮೆಣಸು 1 ಸ್ಪೂನು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ಒಂದು 5 ಹಸಿಮೆಣಸಿನ್ಕಾಯಿ ಕುಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಎಣ್ಣೆ ಮರೆತುಬಿಟ್ಟೆ, ಸ್ವಲ್ಪ ಎಣ್ಣೆ. ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ 1 ಸ್ಪೂನು, ಕಾಳು ಮೆಣಸು 1 ಸ್ಪೂನು, ಧನಿಯಾ 1 ಸ್ಪೂನು, ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹುರ್ಕೊಂಡು ದಪ್ಪ ಥರ ಪುಡಿ ಮಾಡ್ಕೋಬೇಕು. ಆಗಿದೆ, ಸ್ವಲ್ಪ ಹುರ್ಕೋಬೇಕು. ಒಣಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೋಬೇಕು, ಜಾಸ್ತಿ ಸೀಸ್ಬಾರ್ದು. ಆಗಿದೆ, ಹುರ್ಕೊಂಡಿರೋದು ಕುಟ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಥರ ಕುಟ್ಕೋಬೇಕು, ದಪ್ಪಗೆ. ಆಗಿದೆ, ಈ ಥರ ಇರಬೇಕು ಪುಡಿ ದಪ್ಪಗೆ, ಸರಿ ನುಣ್ಣಗೆ ಮಾಡ್ಕೋಬೇಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಚಿಕನ್ ಫ್ರೈಗೆ. ಎಣ್ಣೆ ಕಾದಿದೆ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು, ಈರುಳ್ಳಿ, ಒಂದು ಈರುಳ್ಳಿ ತಿಳ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋದಂತ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ, ಹುಳಿ ಮೆಣಸು ಹಾಕೋತಾ ಇದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರೇನು ಹಾಕುವಷ್ಟಿಲ್ಲ, ಇದೆ ನೀರು ಬಿಟ್ಕೋತದೆ. ನೀರು ಹಾಕ್ತಂಗೆ ಮಾಡಬೇಕಿದ್ನ. ಹಾಕ್ತಾಯಿದ್ದೀನಿ. ಉರಿ ಸಣ್ಣಗೆ ಇರಬೇಕು, ಸಣ್ಣಗೆ ಉರಿ ಹಾಕೋಬೇಕು. ನೋಡಿ, ನೀರು ಬಿಟ್ಕೊಂಡೈತೆ, ಅದೇ ಕೋಳಿ ಮುದ್ದ, ನೀರು ಹಾಕಂಗಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೆಂದಿದೆ, ಕುಟ್ಕೊಂಡಿರೋಂಥ ಪುಡಿ ಹಾಕ್ತಾಯಿದ್ದೀನಿ. ಇದು ದಪ್ಪ ಥರ ಕುಟ್ಕೊಂಡಿದ್ದೀನಿ, ದಪ್ಪಗೆ, ಸ್ವಲ್ಪ ನುಣ್ಣು ಕುಟ್ಕೋಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಚಿಕನ್ ಫ್ರೈ ರೆಡಿ ಆಯಿತು. ಚಿಕನ್ ಫ್ರೈ ರೆಡಿ ಆಯಿತು. ಊಟದ ಜೊತೆಲಿ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.